ನಮಸ್ತೆ ಮೇಡಮ್. ಹಾಲ್ಸ್ವಾಮಿ ಅಂತ, ದಾವಣಗೆರೆ ಡಿಸ್ಟ್ರಿಕ್ಟ್ ಜಗಳೂರು ತಾಲೂಕು ಗೋರಿಪುರದಿಂದ. ಅಜ್ಜಿ ಗಂಗಮ್ಮ 70 years. ನಮಗೆ ಈಗ ಒಂದು 5 months ಆಯ್ತು. ಊಟ ಮಾಡ್ಬೇಕಾದ್ರೆ ತೊಂದರೆ ಆಗೋದು, ಇಲ್ಲಿ ಎದೆ ಹತ್ರ ಸಿಗೊಳುತ್ತೆ ಅಂತ ಹೇಳಿದ್ರು. ನಮ್ಮೂರ ಹತ್ರ ಅವರು ಇಲ್ಲ ದಾವಣಗೆರೆಯಲ್ಲಿ ಹೋಗ್ರಿ ಅಂತ ಹೇಳಿದ್ರು. ದಾವಣಗೆರೆಯಲ್ಲಿ ಹೋಗಿ ಚೆಕಪ್ ಮಾಡಿಸಿದ್ವಿ, ಸಿಟಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಗಡ್ಡೆ ಇದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಬೆಂಗಳೂರಿಗೆ ಎಲ್ಲ ಚೆಕ್ ಮಾಡಿದ್ರು, ಸಿಟಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಅವರು ಆಪರೇಷನ್ ಏನು ಆಗಲ್ಲ, ಇದು ರೇಡಿಯೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಎಲ್ಲ ಅಕ್ಕಪಕ್ಕ ಇರೋರು ತಡ್ಕೊಳೋದಾಗಲ್ಲ, ಬೇಡ ಅಂತ ಹೇಳಿ ಇಲ್ಲಿ ಬಂದ್ವಿ. ಇದು ಆನ್ಲೈನ್ ಮುಖಾರ ನೋಡಿದ್ವಿ, ಬಂದ್ವಿ. ಎಲ್ಲ ನಾರ್ಮಲ್ ಇದೆ. ಊಟಕ್ಕೆ ಮಾತ್ರ, ಊಟ ಮಾಡ್ಬೇಕಾದ್ರೆ ಮಾತ್ರ ಸಮಸ್ಯೆ ಅಷ್ಟೇ. ಅದೇ ಎದೆ ಅನ್ನನಾಳ ಕ್ಯಾನ್ಸರ್, ಆ ಎಲೆ ಅಡಿಕೆ ಇದು ನೆಶಿಪುಡಿ ಅಂತಾರೆ, ಅದೆಲ್ಲ ಬಿಟ್ಟಿದ್ದಾರೆ. ಈಗ ಒಂದು 2 ತಿಂಗಳು ಆಯ್ತು ಬಿಟ್ಟು. ಇಲ್ಲ ಏನು ಇಲ್ಲ, ಇದೇ ಫಸ್ಟ್ ಟೈಮ್ ಈ ಟ್ಯಾಬ್ಲೆಟ್. ಈಗಲೂ ಈಗ ಸ್ವಲ್ಪ ಹಿಂಗೊಂದು 15 ದಿನದಿಂದ ಸ್ವಲ್ಪ ಹೆಚ್ಚಿಗೆ ಇದೆ. ಊಟ ಮಾಡಕ್ರೆ ಸಮಸ್ಯೆ ಆಯ್ತು, ಗಟ್ಟಿನ ಪದಾರ್ಥ ತಿನ್ನಕ್ರೆ ಸಮಸ್ಯೆ. ಗಂಜಿ ಎಲ್ಲ ಕುಡಿತಾರೆ, ಮೆತ್ತಗಿರೋದೆಲ್ಲ ಊಟ ಮಾಡ್ತಾರೆ. ಎಲ್ಲ ಅಡ್ಡಾಡ್ತಾರೆ. ಅವ್ರ ವರ್ಕ್ ಏನಿದೆ ಎಲ್ಲ ಮಾಡ್ಕೊಂತಾರೆ. ಬಾತ್ರೂಮ್, ವಾಶ್ರೂಮ್, ಸ್ನಾನ ಎಲ್ಲ ಅವ್ರ ಮಾಡ್ತಾರೆ. ನೋವು ಏನಿಲ್ಲ, ನೋವು ಏನು ಬರಲ್ಲ. ಅದೇ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ. ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಫೋನ್ ಮಾಡಿದ್ವಿ. ಡಾಕ್ಟರ್ ಅದೇ ಕಂಟಿನ್ಯೂ ತಗೋರಿ, 6 ತಿಂಗಳು ತಗೋರಿ, ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್.